ಒಂದು ಸಪ್ಲಿಮೆಂಟ್ಸ್ ಒಮೆಗಾ 3 ಇದನ್ನ ತಗೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಮ್ಯಾಜಿಕ್ ಆಗುತ್ತೆ. ಪ್ರತಿದಿನ ನೀವು ಒಮೆಗಾ 3 ಸಪ್ಲಿಮೆಂಟ್ಸ್ನ ತಗೊಳ್ತಾ ಬಂದು ಅಥವಾ ಆಹಾರದಲ್ಲಿ ತಗೊಳ್ತಾ ಬಂದರೆ ನಿಮ್ಮ ದೇಹದಲ್ಲಿ ಮ್ಯಾಜಿಕ್ ಆಗೋದಂತೂ 100%. ಪ್ರತಿದಿನ ತಗೊಳ್ತಾ ಬಂದರೆ ನಿಮ್ಮ ನರಗಳ ಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ, ಬ್ರೈನ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ, ಡಿಪ್ರೆಷನ್ ಕೂಡ ಕಡಿಮೆ ಆಗುತ್ತೆ. ಹೆಣ್ಮಕ್ಳಲ್ಲಿ PCOD ಅಂತ ಇರುತ್ತೆ, PCOD ಕೂಡ ಕ್ಯೂರ್ ಆಗುತ್ತೆ. ಅದ್ರ ಜೊತೆ ಮಕ್ಕಳಲ್ಲಿ ADHD ಅಂತೀವಿ, ಒಂದ್ ಕಡೆ ಕೂತ್ಕೊಳ್ಳಲ್ಲ, ಒಂದ್ ಕಡೆ ನಿಂತ್ಕೊಳ್ಳಲ್ಲ, ಹೇಳಿರೋ ಮಾತು ಕೇಳಲ್ಲ, ಓದಕ್ಕಂತೂ ಕಾನ್ಸಂಟ್ರೇಷನ್ ಇರಲ್ಲ, ಇದು ಕೂಡ ಕಡಿಮೆ ಆಗುತ್ತೆ. ಪ್ರತಿದಿನ ಒಮೆಗಾ 3 ತಗೊಳ್ತಾ ಬಂದ್ರೆ ಇದೆಲ್ಲದಕ್ಕೂ ರಾಮಬಾಣ. ಸೊ ಒಂದು ಆಹಾರದಲ್ಲಾದ್ರೂ ತಗೊಳ್ಳಿ, ಇಲ್ಲ ಈ ತರ ಸಪ್ಲಿಮೆಂಟ್ಸ್ ಆಗಿ ಆದ್ರೂ ತಗೊಳ್ಳಿ. ಇದರಿಂದ ನಿಮ್ಮ ದೇಹಕ್ಕೆ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ಇದು ಯಾವುದೇ ರೀತಿ ಪ್ರಮೋಷನ್ಗಾಗಿ ಹೇಳ್ತಾ ಇಲ್ಲ, ಹೆಲ್ತ್ಗೋಸ್ಕರ ಹೇಳ್ತಾ ಇರೋದು. ದಯವಿಟ್ಟು ಒಮೆಗಾ 3ನ ಸಫಿಶಿಯಂಟ್ ಆಗಿ ತಗೊಳ್ಳಿ. ಸಸ್ಯಾಹಾರಿಗಳಲ್ಲಿ ಒಮೆಗಾ 3 ಡೆಫಿಷಿಯನ್ಸಿ ಕಂಡು ಬರುತ್ತೆ, ಯಾಕಂತಂದ್ರೆ ಫಿಶ್ ಎಲ್ಲ ತಿನ್ನಲ್ಲ. ಸೊ ಅಂಥವ್ರು ಅಟ್ಲೀಸ್ಟ್ ಈ ತರ ಒಂದು ಸಪ್ಲಿಮೆಂಟ್ಸ್ ಆದ್ರೂ ತಗೊಳ್ಳಿ, ಅಥವಾ ವಾಲ್ನಟ್ ಜಾಸ್ತಿ ತಗೊಳ್ಳಿ, ಫ್ಲಾಕ್ಸ್ ಸೀಡ್ಸ್ನ ಅಂತಂದ್ರೆ ಅಗಸೆ ಬೀಜನ ಜಾಸ್ತಿ ತಗೊಳ್ಳಿ, ಆಮೇಲೆ ಹಾಲನ್ನ ಜಾಸ್ತಿ ತಗೊಳ್ಳಿ, ತುಪ್ಪನ ಜಾಸ್ತಿ ತಿನ್ನಿ. ಇದೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ, ಇವೆಲ್ಲ ಶುದ್ಧವಾಗಿದ್ರೆ ನಿಮ್ಮ ದೇಹಕ್ಕೆ ಹೋದಾಗ ಇದು ಕೂಡ ನಿಮಗೆ ಒಮೆಗಾ 3ನ ಕೊಡುತ್ತೆ. ಅಥವಾ ಈ ತರ ಪ್ರತಿದಿನ ಒಂದು ಟ್ಯಾಬ್ಲೆಟ್ಸ್ ತಗೊಳ್ತಾ ಬಂದ್ರೆ ನೀವೇ ನಿಮ್ಮ ಬಾಡಿಯಲ್ಲಿ ಆಗುವಂತ ಮ್ಯಾಜಿಕ್ನ ನೋಡ್ಬೋದು. ಒಮೆಗಾ 3 ನಿಮ್ಮ ದೇಹದಲ್ಲಿ ಮ್ಯಾಜಿಕ್ ಮಾಡುತ್ತೆ. ಇದೊಂದು ಸಪ್ಲಿಮೆಂಟ್ಸ್ನ ಪ್ರತಿದಿನ ನೀವು ತಗೊಳ್ತಾ ಬಂದರೆ ನಿಮ್ಮ ದೇಹದಲ್ಲಿ ಎಷ್ಟೋ ರೋಗಗಳು ಬರೋದನ್ನು ತಡೆಗಟ್ಟಬಹುದು. ರೋಗ ಇರೋರು ಎಷ್ಟೋ ನೀವು ಇಂಪ್ರೂವ್ಮೆಂಟ್ ಕೂಡ ಆಗ್ಬೋದು. ದಯವಿಟ್ಟು ಒಮೆಗಾ 3ನ ಸಫಿಷಿಯೆಂಟ್ ಆಗಿ ನಿಮ್ಮ ಆಹಾರದಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ. ಒಂದು ಫಿಶ್ ಆದರೂ ತಿನ್ನಿ, ಇಲ್ಲ ಕರೆಕ್ಟಾಗಿ ವಾಲ್ನಟ್ಸು, ಫ್ಲಾಕ್ಸ್ ಸೀಡ್ಸು ಅಥವಾ ತುಪ್ಪ, ಹಾಲು ಇಂಥದ್ದು ಜಾಸ್ತಿ ತಗೊಳ್ಳಿ. ಇದೆಲ್ಲ ಆಗಲ್ಲ ಅಂತಂದ್ರೆ ಬೆಸ್ಟ್ ಒಂದೇ ಒಂದು ದಿನಕ್ಕೆ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಸಫಿಷಿಯೆಂಟ್ ಆಗಿ ಒಮೆಗಾ 3 ಸಿಗುತ್ತೆ. ಸೊ ಇದರಿಂದ ಎಷ್ಟೋ ರೋಗಗಳಿಗೆ ನೀವು ರಾಮಬಾಣವಾಗಿಯೂ ಇದನ್ನ ತಗೊಳ್ಬಹುದು. ಅದ್ರ ಜೊತೆ ಮುಂದೆ ಬರುವಂತ ರೋಗಗಳನ್ನು ಇದನ್ನ ತಗೊಳ್ಳೋದ್ರ ಜೊತೆ ನೀವು ತಡೆಗಟ್ಟಬಹುದು. ಓಕೆ.